ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇಲ್ಲಿ ನಾನು ಅರ್ಧ ಕಪ್ ಆಗಷ್ಟು ಸ್ವಚ್ಛ ಮಾಡಿಟ್ಕೊಂಡಿರುವಂಥ ದಪ್ಪ ಅವಲಕ್ಕಿಯನ್ನು ತೊಗೊಂಡಿನಿ. ಈ ಅವಲಕ್ಕಿಯನ್ನು ತೊಳೆದ್ಬಿಟ್ಟು ತೊಗೋತೀನಿ ನೋಡಿರಿ. ಚಾಣ್ಸೆ ತೊಗೊಂಡಿನಿ, ಅಂದರೂ ಅವಲಕ್ಕಿಯಲ್ಲಿ ಸ್ವಲ್ಪ ದೂಸ ಇರ್ತದೆ. ಈ ನೀರನ್ನು ತೆಗೆದ್ಬಿಟ್ಟು ತೊಗೋತೀನಿ ರೀ. ಅವಲಕ್ಕಿ ತುಂಬ ಸಾಫ್ಟಾಗಿ ನೆನಿಬೇಕು. ಅದಕ್ಕೆ ಇನ್ನೊಂದು 4-5 ಸ್ಪೂನ್ ಆಗಷ್ಟು ನೀರನ್ನು ಹಾಕಿಬಿಟ್ಟು ಮುಚ್ಚಿ ಒಂದು 10 ನಿಮಿಷ ಅನ್ಕತಕ್ಕ ಸೈಡಿಗೆ ಇಡ್ತೀನಿ ರೀ ನಾನು. ಇಲ್ಲಿ ಇನ್ನೊಂದು ಪಾತ್ರೆಯಲ್ಲಿ ನಾನು ಒಂದು ಮೀಡಿಯಮ್ ಸೈಜದ ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದು ಈ ರೀತಿ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡಿ ನೀರು 1-2 ಬಾರಿ ತೊಳೆದ್ಬಿಟ್ಟು ಸ್ಟಾರ್ಚ್ ಹೋಗೋವರೆಗೂ ಬೇರೆ ನೀರನ್ನು ಹಾಕಿ ಇಟ್ಟಿನಿ ರೀ. ಇದನ್ನು ಸೈಡಿಗೆ ಇಡ್ತೀನಿ. ಈಗ 10 ನಿಮಿಷ ಆಗ್ಯದ್ರಿ. ಅವಲಕ್ಕಿ ತುಂಬಾ ನೆನೋದು ಸಾಫ್ಟ್ ಆಗ್ಯದ ನೋಡಿರಿ. ನೋಡಿ, ಒಂದು 4-5 ಸ್ಪೂನ್ ಆಗಷ್ಟು ನೀರನ್ನು ಹಾಕ್ರಿ. ಈಗ ಈ ಅವಲಕ್ಕಿ ನೆಂದಿರುವ ಅವಲಕ್ಕಿ ಏನೇನು ಮಾಡ್ತೀನಿ, ಮಿಕ್ಸಿ ಜಾರಿಗೆ ಹಾಕೋತೀನಿ ನೋಡಿರಿ ನಾನು. ನೋಡಿ, ನಾನಿವತ್ತು ಕಡಲೆಬೇಳೆ ಹಿಟ್ಟು, ಅಕ್ಕಿ ಹಿಟ್ಟು, ಸೋಡಾ ಬಳಸ್ತೇನೆ ಪಕೋಡಾನ ಮಾಡಿ ತೋರಿಸ್ತಾ ಇದ್ದೀನಿ ರೀ. ನೋಡಿ, ಮಿಕ್ಸಿ ಜಾರಿಗೆ ಏನು ಮಾಡ್ಕೊಂಡಿದ್ದೀನಿ, ಆ ನೆಂದಿರುವ ಅವಲಕ್ಕಿನ ಹಾಕ್ಕೊಂಡಿದ್ದೀನಿ. ಆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಆಲೂಗಡ್ಡೆಯನ್ನು ಹಾಕ್ತಾಯಿದ್ದೀನಿ ನೋಡಿರಿ. ತುಂಬ ಸಿಂಪಲ್ ಅದ ರೀ. ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾಯಿದ್ದೀನಿ ನೋಡಿ. ಫಸ್ಟ್ ಇದನ್ನು ಹಾಗೆ ಗ್ರೈಂಡ್ ಮಾಡಿ ಆಮೇಲೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಂಡು ತೊಗೋಬೇಕು ನೋಡಿ. ಚಿಕ್ಕ ಚಿಕ್ಕ ಆಲೂಗಡ್ಡೆ ಪೀಸ್ಗಳು ಉಳಿಲಾರ್ದಂಗೆ ನೋಡಿ ಫೈನ್ ಪೇಸ್ಟ್ ಆಗಬೇಕು. ಇದೇ ರೀತಿಯೇ ಈಗ ಇದನ್ನ ಏನು ಮಾಡ್ತೀನಿ, ಆ ಅವಲಕ್ಕಿ ನೆನೆಸಿರುವ ಪಾತ್ರೆಗೆ ಹಾಕೋತೀನಿ ನೋಡಿ. ಬಜ್ಜಿ ಪಕೋಡ ಮಾಡ್ಬೇಕಂದ್ರೆ ಕಡಲೆಬೇಳೆ ಹಿಟ್ಟು, ಅಕ್ಕಿ ಹಿಟ್ಟು, ಸೋಡಾರೆ ಹಾಕಿರ್ತೀವಿ, ಕಾಯ್ದು ಎಣ್ಣೆ ಏನನ್ನು ಬಳಸ್ತೇನೆ ಮಾಡ್ತಾಯಿದ್ದೀನಿ ನೋಡಿ. ಉಳಿದಿರುವ ಸಾಮಗ್ರಿಗಳನ್ನ ಹಾಕೊಂಡು ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ಒಂದು ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಖಾರ ನೀವು ನೋಡಿಬಿಟ್ಟು ಹಾಕೋರಿ. ಅರ್ಧ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಶುಂಠಿಯನ್ನು ಕಟ್ ಮಾಡಿ ಹಾಕಿದ್ದೀನಿ. ನೀವು ತುರಿದ್ಬಿಟ್ಟು ಹಾಕೋಬೋದು. ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆನ ಹಾಕ್ತಾಯಿದ್ದೀನಿ. ಈರುಳ್ಳಿ ತಿನ್ನಲ್ಲ ಅಂದ್ರೆ ನೀವು ಈರುಳ್ಳಿಯನ್ನು ಸ್ಕಿಪ್ನು ಮಾಡ್ಬೋದು ರೀ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಶುಂಠಿನ ಅಷ್ಟೇ ಹಾಕೋಬೋದು. ಬೈಂಡಿಂಗ್ ಸಲುವಾಗಿ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ, 4 ಸ್ಪೂನ್ ಆಗಷ್ಟೇ ಮೈದಾನ ಹಾಕ್ತಾಯಿದ್ದೀನಿ. ಮೈದಾ ಬೇಡ ಅಂದ್ರೆ ನೀವು ಇಲ್ಲಿ ಕಾರ್ನ್ಫ್ಲವರನ್ನಾದ್ರೂ ಹಾಕ್ಬೋದು. ಈಗ ಇದನ್ನು ಮಿಕ್ಸ್ ಮಾಡೋಣ ನೋಡಿ. ನಾನು ಸೋಡಾನು ಬಳಸ್ತಾ ಇಲ್ಲ, ಕಾಯ್ದು ಎಣ್ಣೆನೂ ಹಾಕ್ತಾಯಿದ್ದಿಲ್ಲ ನೋಡಿ. ನೀಟಾಗಿ ಅದೆಲ್ಲ ಮಿಕ್ಸ್ ಆದಮೇಲೆ ಈ ರೀತಿ ಒಂದೇ ಡೈರೆಕ್ಷನ್ದಾಗ 2 ನಿಮಿಷ ಈ ಹಿಟ್ಟನ್ನು ತಿರುಗಿಸಿ ಕಲಿಸ್ಬಿಟ್ಟು ತೊಗೋಬೇಕು ನೋಡಿರಿ. ಆವಾಗ ಏನಾಗ್ತದೆ, ಹಿಟ್ಟು ಫಳ್ಳಾಗ್ತದೆ ರೀ. ಇದು ನೋಡಿ, ಹಿಟ್ಟು ಫ್ಲಫಿ ಆಗ್ತದಂತಾರಲ್ಲ ಹಂಗೆ ಅದ್ರೊಳಗೆ ತುಂಬ್ದಂಗೆ ಆಗ್ತದೆ ರೀ. ತುಂಬ ಫಳ್ಳಾಗ್ತದೆ ಹಿಟ್ಟು. ಒಂದು ಡೈರೆಕ್ಷನ್ದಾಗ 2 ನಿಮಿಷ ತಿರುಗಿಸ್ಬಿಟ್ಟು ತೊಗೊರಿ ನೋಡಿ. ಆಲ್ರೆಡಿ ಎಣ್ಣೆನೂ ಕೈಲಿ ಕೆಟ್ಟಿನಿ. ಈ ರೀತಿ ಚಿಕ್ಕ ಚಿಕ್ಕ ಪಕೋಡಾನ ಬಿಟ್ಟು ತೊಗೋತೀನಿ ನೋಡಿರಿ. ನೋಡಿ, ದೊಡ್ಡ ಸೈಜದ ಪಕೋಡಾನು ನೀವು ಬಿಡ್ಬೋದು, ಆದರೆ ಚಿಕ್ಕ ಇದ್ರೆ ಬೇಗನೇನು ಕರೆದು ಬಿಡ್ತಾವ್ರಿ. ಆಲ್ರೆಡಿ ಎಣ್ಣೆನೂ ಚೆನ್ನಾಗಿ ಕಾಯ್ತದ್ರಿ. ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟಿದ್ದೀನಿ ನೋಡಿ. ಈಗ ಇವನ್ನ ಸ್ವಲ್ಪ ದೂರ ಹಾಕ್ರಿ ಎಣ್ಣೆಯಲ್ಲಿ. ನೀವು ಬಾಜುನೇ ಹಾಕಿರಿ ಅಂದ್ರೆ ಏನಾಗ್ತದೆ, ಇವು ಅಂಟ್ಕೊಂಡ್ಬಿಡ್ತಾವ್ರಿ. ಅದಕ್ಕೆ ಸ್ವಲ್ಪ ಏನು ಮಾಡಿರಿ, ಗ್ಯಾಪ್ ಬಿಟ್ಬಿಟ್ಟು ಹಾಕ್ರಿ ಇದನ್ನು ನೋಡಿರಿ. ತುಂಬಾ ಟೇಸ್ಟಿಯಾಗಿರ್ತಾವೆ. ಎಣ್ಣೆನೂ ಹಿಡಿದಿರೋದಿಲ್ಲ, ಸೋಡಾ ಹಾಕಿಲ್ಲ, ಏನೆಲ್ಲ ತುಂಬ ಫಳ್ಳಾಗಿರ್ತಾವೆ ನೋಡಿ. ಅತಿ ಕಡಿಮೆ ಸಾಮಗ್ರಿಗಳನ್ನ ಬಳಸಿ ಮಾಡಿದ್ದೀನಿ ನೋಡಿ. ಕಡಲೆಬೇಳೆ ಹಿಟ್ಟಿಲ್ಲ, ಅಕ್ಕಿ ಹಿಟ್ಟಿಲ್ಲ. ಸಡನ್ನಾಗಿ ಯಾರಾದರೂ ಸಾಯಂಕಾಲ ಗೆಸ್ಟ್ ಬಂದರೂ ನೀವು ಈ ರೀತಿ ಪಕೋಡ ಮಾಡಿ ಏನು ಮಾಡ್ಬೋದು, ಸರ್ವ್ ಮಾಡ್ಬೋದು ರೀ. ನೋಡಿ, ಈ ರೀತಿ ಲೈಟ್ ಗೋಲ್ಡನ್ ಕಲರ್ ಆಗೋವರೆಗೂ ಕರೆದ್ಬಿಟ್ಟು ತೊಗೊಂಡಿದ್ದೀನಿ ನೋಡಿರಿ. ನೋಡಿ, ಎಷ್ಟು ಚೆನ್ನಾಗಿ ಬಂದವು ನೋಡಿರಿ. ನೋಡಿ, ಇನ್ನೊಂದು ಸ್ವಲ್ಪ ಹಿಟ್ಟದಲ್ಲ, ಅದನ್ನು ಕರೆದ್ಬಿಟ್ಟು ತೊಗೋತೀನಿ ನೋಡಿರಿ. ನೋಡಿ, ತುಂಬ ಕ್ರಿಸ್ಪಿಯಾಗಿರ್ತಾವೆ, ತುಂಬ ಫಳ್ಳಾಗಿರ್ತಾವೆ ರೀ. ನೋಡಿ, ಇನ್ನೊಂದು ಬ್ಯಾಚ್ ಇತ್ತಲ್ಲ, ಅದನ್ನು ಕರೆದ್ಬಿಡ್ತೀನಿ ನೋಡಿ. ಸೌಂಡ್ದಿಂದನೇ ಗೊತ್ತಾಗತೈತಿ ನಿಮಗೆ ಎಷ್ಟು ಕ್ರಿಸ್ಪಿ ಆಗ್ಯಾವ ಇವತ್ತು ನೋಡಿರಿ. ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ. ನಿಮಗೆ ಮುರಿದು ಬಿಟ್ಟನ್ನು ತೋರಿಸ್ತೀನಿ ನೋಡಿರಿ ಎಷ್ಟು ಫಳ್ಳಾಗ್ಯಾವ. ನೀವು ಕಾಯಿ ಚಟ್ನಿ ಜೊತೆ, ಸಾಸ್ ಜೊತೆ, ಗ್ರೀನ್ ಚಟ್ನಿ ಜೊತೆ ಅಥವಾ ಮೆಣಸಿನ್ಕಾಯಿನ ಕರೆದ್ಬಿಟ್ಟು ಅದ್ರ ಜೊತೆನೂ ತಿನ್ಬೋದು ನೋಡಿ. ಎಷ್ಟು ಫಳ್ಳಾಗ್ಯಾವ ನೋಡಿರಿ. ಎಷ್ಟು ಚೆನ್ನಾಗಿ ಹೊರಗಡೆಯಿಂದ ಲೇಯರ್ ಫುಲ್ ಕ್ರಿಸ್ಪಿ ಅದ, ಒಳಗಡೆಯಿಂದ ಎಷ್ಟು ಫಳ್ಳಾಗ್ಯಾವ ನೋಡಿರಿ. ಈ ಟೇಸ್ಟಿಯಾಗಿರುವಂಥ ಅವಲಕ್ಕಿ ಪಕೋಡ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ತುಂಬಾ ಟೇಸ್ಟಿಯಾಗಿರ್ತಾವೆ. ಮತ್ತೆ ಒಳ್ಳೆ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.